ಹೊರಗಿನ 147 ದೇಶಗಳಲ್ಲಿ ಇದೇ ಈಶ್ವರಿಯ ಜ್ಞಾನ, ಇದೇ ಬ್ರಹ್ಮಕುಮಾರಿ ಸಹೋದರಿಯರು ಅಲ್ಲಿ ಈಶ್ವರಿ ಸರ್ವಿಸನ್ನು ಮಾಡ್ತಾ ಇದ್ದಾರೆ. ಅರ್ಥಾತ್ ಜನಕ್ಕೆ ಮನಕ್ಕೆ ಶಿವ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಶಿವಪುತ್ರ ಶಿವಪುತ್ರಿಯರು ತಯಾರಾಗ್ತಿದ್ದಾರೆ. ಎಲ್ಲ ತಿಳ್ಕೊಳ್ಳಿ, ಬ್ರಹ್ಮಕುಮಾರಿಯರಾಗಿ ತಯಾರಾಗ್ತಿದ್ದಾರೆ. ಯಾರು ಈ ಸೃಷ್ಟಿಗೆನೆ ಆದಿಪಿತ ಆಗಿದ್ದಾನೆ, ಆದಿ ದೇವ ಆಗಿದ್ದಾನೆ, ಫಸ್ಟ್ ಮ್ಯಾನ್ ಪ್ರಜಾಪಿತ ಬ್ರಹ್ಮ. ಅವರ ಮೂಲ ಹೆಸರು ದಾದಾ ಲೇಖರಾಜ್ ಅಂತ. ಅವರು ಈ ಒಂದು ಕಾರ್ಯವನ್ನು ನಿಮಿತ್ತೆಯಾಗಿ ನಡೆಸಿಕೊಂಡು ನಿರ್ವಹಿಸಿಕೊಂಡು ಬಂದರು. ಇವತ್ತಿನವರೆಗೂ ಲಕ್ಷೋಪಲಕ್ಷ ಸಹೋದರ ಸಹೋದರಿಯರು ತಮ್ಮ ತಮ್ಮ ಗೃಹಸ್ಥದಲ್ಲಿ ನೌಕರಿ ವ್ಯವಹಾರ ಸಂಸಾರದಲ್ಲಿ ಇರ್ತಾ ಈ ಈಶ್ವರಿಯ ಜ್ಞಾನಪಾನ ನಿತ್ಯ ಸುಖ ಶಾಂತಿಯ ಅನುಭವವನ್ನು ಮಾಡ್ತಾ ಇದ್ದಾರೆ. ಗೃಹಸ್ಥದಲ್ಲಿ ಕಮಲ ಪುಷ್ಪದ ಸಮಾನ ಪಾವಿತ್ರತೆಯನ್ನು ಆಚರಿಸ್ತಾ ಇದ್ದಾರೆ. ಈ ಕಟು ಸತ್ಯವನ್ನು ತಾವು ನಮ್ಮ ಕೇಂದ್ರದಲ್ಲಿ ಬಂದು ನೋಡಬಹುದು. ಅನೇಕ ತಾಯಂದಿರು ಮತ್ತು ಪುರುಷರು ತಮ್ಮ ತಮ್ಮ ಸಂಸಾರಿ ಜೀವನದಲ್ಲಿ ಇರ್ತಾ ಹೇಗೆ ಸುಖ ಶಾಂತಿಯ ಮತ್ತು ಪಾವಿತ್ರತೆ ಅನುಭವ ಪಡಿತಿದ್ದಾರೆ ಅನ್ನೋದನ್ನು ಈಗ ನಾವು ಸಂಕ್ಷಿಪ್ತದಲ್ಲಿ ತಿಳ್ಕೊಳ್ಳೋಣ. ಪರಮಾತ್ಮನ ಬಗ್ಗೆ ಯಾರು ತಾನೇ ಇವತ್ತು ಜಗತ್ತಿನಲ್ಲಿ ಇಂಥವರದಾರ ಹೇಳ್ರಿ? ಹೇ ಭಗವಂತ, ಓ ಗಾಡ್, ಹೇ ಅಲ್ಲ, ಪರಮಾತ್ಮ, ಶಿವ ಅನ್ನೋದೇ ಇರೋರು ಯಾರದಾರ ಹೇಳ್ರಿ? ಎಂಥ ಮೂರ್ಖನು, ಎಂಥ ಅನೈತಿಕದಲ್ಲಿ ಇರುವಂಥವನು, ನಾಸ್ತಿಕನು ಸಹಿತ ಮನಸ್ಸಿನಲ್ಲಿ ದುಃಖ ಬಂದಾಗ ತನಗೇ ಗೊತ್ತಿಲ್ಲದೆ ಪರಮಾತ್ಮನಿಗೆ, ಓ ತಂದೆಯೇ, ಹೇ ಭಗವಂತ, ಎಲ್ಲಿದೆಯಪ್ಪ, ನನ್ನ ಮೇಲೆ ಕಣ್ಣು ತೆರಿ, ನನಗೆ ದಾರಿ ಕೊಟ್ಟು ನಡೆಸು, ನನಗೆ ಸುಖ ಶಾಂತಿಯನ್ನು ಕೊಡು ಅಂತ ಹೇಳ್ತಿರ್ತಾರೆ. ಅದಕ್ಕಾಗಿ ನಮ್ಮ ಮನ ನುಡಿದಂತೆ ಪರಮಾತ್ಮ ನಮ್ಮ ಕರೆಗೆ ಹೋಗೊಟ್ಟು ಬರಲೇಬೇಕಾಗ್ತದೆ. ಅದಕ್ಕಾಗಿ ಆಗಲೇ 88 ವರ್ಷದ ಮಹಾಶಿವರಾತ್ರಿ ಆಯಿತು. ಶಿವನು ಭೂಮಿಗೆ ಮಾತಾ ಪಿತಾ ಬಂಧು ಸಖ ಸರ್ವ ಸಂಬಂಧಿಯಾಗಿ ಅವತರಿಸಿ ಬಂದಿರೋದ ಕಟು ಸತ್ಯವನ್ನು ಮತ್ತು ನಮ್ಮ ಜೀವನವನ್ನು ನಿರ್ಮಾಣ ಮಾಡ್ತಾ ಇರೋದನ್ನು ತಾವು ನೋಡಬೇಕಾಗಿದೆ. ಅದಕ್ಕಾಗಿ ಆ ತಂದೆಯನ್ನು ನಾವು ಮನದಿಂದ ಗುರುತಿಸ್ಬೇಕಿದೆ. ಅವನು ಕಣ್ಣಿನಿಂದ ಗುರುತಿಸಿ ಕಂಡು ಹಿಡಿದು ಇವನೇ ನನ್ನ ತಂದೆ ಅನ್ನೋದಕ್ಕಾಗಲ್ಲ. ಮನಸ್ಸಿನಿಂದ ನಮ್ಮ ಜ್ಞಾನದ ತಿಳುವಳಿಕೆಯಿಂದ ಪರಮಾತ್ಮನನ್ನು ನೋಡಬಲ್ಲೆವು. ಹೇಗೆ ಈಗ ನಾನು ನಿಂತುಕೊಂಡಿದ್ದೇನೆ, ಈ ಮೈಕ್ನಿಂದ ಮಾತಾಡ್ತಾ ಇದ್ದೇನೆ, ಮೈಕ್ ಮಾತಾಡ್ತಾ ಇಲ್ಲ, ಅಥವಾ ಇದು ಬಾಯಿ ಮಾತಾಡ್ತಾ ಇಲ್ಲ, ಇದು ನಿಮಿತ್ತ ಅಷ್ಟೇ, ಚರ್ಮದ ಬಾಯಿ, ಇದು ಯಾವುದು ವಿದ್ಯುತ್ ಮೈಕ್, ಇದು ನಿಮಿತ್ತ ಮಾತ್ರ. ಮಾತಾಡೋನು ಇದರ ಒಳಗಿರುವಂಥ ಚೈತನ್ಯ ಜೀವಾತ್ಮ. ಅದನ್ನು ಆಧ್ಯಾತ್ಮದಲ್ಲಿ ಆತ್ಮ ಅಂತೀವಿ, ಸಾಮಾನ್ಯ ಭಾಷೆಯಲ್ಲಿ ಜೀವ ಪ್ರಾಣ ಅಂತಂದಿದ್ದೀವಿ. ಅದು ಈ ದೇಹದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ವಾಸಿಸ್ತಾ ಈ ಬಾಯನ್ನು ತೆರೆದು ಮಾತಾಡ್ತದೆ. ಈ ಆತ್ಮದ ಅಂತರಾತ್ಮದ ತಂದೆಯೇ ಪರಮಾತ್ಮ. ಹೇಗೆ ಈಗ ಆತ್ಮನನ್ನು ನೀವು ಈ ದೇಹದಿಂದ ಗುರುತಿಸಿದ್ರಿ, ಮಾತಾಡ್ತಿದ್ದಾರೆ, ಕೈ ಮಾಡ್ತಾ ಇದ್ದಾರೆ, ಸೌಂಡ್ ಮಾಡ್ತಾ ಇದ್ದಾರೆ ಅಂದಾಗ ಒಳಗ ಚೈತನ್ಯ ಜೀವ ಇದೆ. ಅದೇ ರೀತಿ ಆತ್ಮದ ತಂದೆ, ಜೀವಾತ್ಮದ ತಂದೆ ಪರಮಾತ್ಮನು ಸಹಿತ ಅವನು ಒಂದು ದೇಹವನ್ನು ಆಧಾರ ಮಾಡಿಕೊಂಡು ಬಂದು ಮಾತಾಡ್ತಾನೆ. ನಾವು ಹೇಳಿದೀವಿ ಪರಮಾತ್ಮನಿಗೆ, ಮಾತಾಡೋ ಲಿಂಗವೇ, ನೀ ಮಾತಾಡ್ತಾ ಯಾಕವಲ್ಲೋ ಲಿಂಗವೇ, ನೀ ಮಾತಾಡದಿದ್ದರೆ ನಾತಾಳಲಾರೆ, ಮಾತಾಡು, ನಾ ಉಣ್ಣು. ನಾನು ಏನೆಲ್ಲ ಸಿಹಿ ಪದಾರ್ಥವನ್ನು ಮಾಡ್ಕೊಂಡು ಬಂದು ನೈವೇದ್ಯ ತಗೊಂಡು ನಾ ಮಂದಿರವರೆಗೆ ಬಂದಿದ್ದೀನಿ, ಉಣ್ಣು. ನೀ ಉಣ್ಣಲಿಲ್ಲ ಅಂದರೆ, ನೀ ಮಾತಾಡಲಿಲ್ಲ ಅಂದರೆ, ನೀನು ದರ್ಶನ ಕೊಡಲಿಲ್ಲ ಅಂತಂದರೆ ನಾನು ಇಲ್ಲೇ ತಲೆ ಜಜ್ಕೊಂಡು ನಿನ್ನ ಮುಂದನೆ ನನ್ನ ಜೀವನ ಅರ್ಪಣೆ ಮಾಡ್ತೀನಿ. ಇಲ್ಲಿವರೆಗೆ ನಾವು ಪರಮಾತ್ಮನಿಗೆ ಸಮರ್ಪಣೆ ಆದೀವಿ. ಯಾವ ತಂದೆ ತಾಯಿ ಆದರೂ ಕಣ್ಣು ತೆರೆದೇ ಇರ್ತಾರೆ, ಅದರಲ್ಲೂ ಮನುಷ್ಯ ತಂದೆ ತಾಯಿ ಅಲ್ವಲ್ಲ. ನಮ್ಮ ಆತ್ಮದ ಜನ್ಮ ಜನ್ಮಾಂತರದ ಮಾತಾಪಿತ ಪರಮಾತ್ಮ ಅವಶ್ಯ ಕಣ್ಣು ತೆರೆದು ನಮ್ಮ ದುಃಖದ ಅಳಲನ್ನು ಕೇಳಿ ಭೂಮಿಗೆ ಧರೆಗಿಳಿದು ಬರಲೇಬೇಕಾಗ್ತದೆ. ಆದರೆ ಅವನು ಹೇಗೆ ಈ ಆತ್ಮಕ್ಕೆ ಈ ದೇಹ ಇದೆ ಮಾತಾಡೋದಕ್ಕೆ, ನಿಮಗೆಲ್ಲ ನಿಮ್ಮ ಇಲ್ಲಿವರೆಗೆ ಬಂದು ಕೂತ್ಕೊಂಡಿದ್ದಿಲ್ಲ, ನಿಮಗ ಆತ್ಮಕ್ಕೆ ದೇಹ ಇದೆ, ನಾಮ ಇದೆ, ರೂಪ ಇದೆ, ಒಂದು ಪಾತ್ರ ಇದೆ, ಒಂದು ಸ್ಥಾನಮಾನ ಇದೆ. ಆ ರೀತಿ ಪರಮಾತ್ಮನಿಗೂ ಒಂದು ನಾಮ ರೂಪ ಸ್ಥಾನ ಪಾತ್ರ ಅವನಿಗೆ ಉತ್ತರಿಸಿ ಬರೋದಕ್ಕೊಂದು ಸಮಯ ಇದೆ. ತನ್ನ ಡ್ಯೂಟಿಗೆ ಬರ್ತಾನೆ ಪತೀತ ಮಕ್ಕಳನ್ನು ಪಾವನ ಮಾಡೋಗೋಸ್ಕರ.
ಅನೇಕ ಅವಗುಣಗಳ ಮುಳ್ಳುಗಳನ್ನು ಹೊಂದಿರುವಂತಹ ಮಕ್ಕಳಿಗೆ ಅವಗುಣದ ಮುಳ್ಳುಗಳನ್ನು ತೆಗೆದು ದೈವಿ ಗುಣದ ಪುಷ್ಪಗಳನ್ನಾಗಿ ಮಾಡೋಕ್ಕೋಸ್ಕರ, ಪಾಪದ ಮೈಲಿಯನ್ನು ತೊಳೆದು ಪುಣ್ಯಾತ್ಮರನ್ನಾಗಿ ಮಾಡಿ 21 ಜನ್ಮದ ಭಾಗ್ಯವನ್ನು ಬೆಳಗಿಸೋಕ್ಕೋಸ್ಕರ ಅಥವಾ ಭಾಗ್ಯವಂತರನ್ನಾಗಿ ಮಾಡಿ ಪಾವನ ಮಾಡುವುದಕ್ಕೋಸ್ಕರ ಧರೆಗೆ ಬರಲೇಬೇಕು. ಕಲಿಯುಗದ ಕೊನೆ ಸತ್ಯಯುಗದ ಆರಂಭದ ಮಧ್ಯ ಸಂಗಮ ಯುಗದಲ್ಲಿ ಅವತರಿಸಿದ್ದಾನೆ. ಈ ಕಟು ಸತ್ಯವನ್ನು ಪ್ರತ್ಯಕ್ಷದಲ್ಲಿ ನಮ್ಮ ಹೆಡ್ ಆಫೀಸ್ ಆಗಿರೋ ರಾಜಸ್ಥಾನದಲ್ಲಿರುವಂಥ ಮೌಂಟ್ ಅಬುದಲ್ಲಿ ನಾವು ನೋಡ್ತೀವಿ. ಪರಮಾತ್ಮ ಅವತರಿಸಿ ಬಂದು ಮಾತಾಡ್ತಾ ಇರೋದು, ದೃಷ್ಟಿ ಕೊಡ್ತಾ ಇರೋದು, ಪ್ರಸಾದ ಕೊಡ್ತಾ ಇರೋದು, ನಾವು ಒಂದೊಂದಿಗೆ ಕುತ್ಕೊಂಡು ಉಣ್ತಾ ಇರೋದು, ಅವನು ನಮಗೆ ಉಣಿಸ್ತಾ ಇರೋದು, ಈ ಪ್ರತ್ಯಕ್ಷ ಪ್ರಮಾಣ ಅಲ್ಲಿ ಇದೆ. ಇದನ್ನು ತಾವು ನೋಡೋದಕ್ಕೆ ಯಾವಾಗಲೂ ಸ್ವಾಗತ ಇದೆ, ಬರಬಹುದಿದೆ. ಮತ್ತು ಆ ಪರಮಾತ್ಮನಿಗೆ ನಾಮ ಇದೆ. ಏನ್ರಿ ಪರಮಾತ್ಮ? ಶಿವ, ಸದಾ ಶಿವ, ಸದಾ ಕಲ್ಯಾಣನೇ ಮಾಡೋನು, ಒಳ್ಳೇದೇ ಬಯಸೋನು, ಅಪಕಾರಿ. ಶಿವನ ರೂಪ ಏನು ಕೊಟ್ಟಿದ್ದೀವಿ? ಜ್ಯೋತಿರ್ಲಿಂಗ ಕೊಟ್ಟಿದ್ದೀವಿ, ಮಂದಿರದಲ್ಲಿ ಪೂಜಿಸಿದೀವಿ. ಅದರಲ್ಲೂ ಭಾರತದ ಪುರಾತನ ಮಂದಿರಕ್ಕೆ ಹೋಗ್ರಿ, 12 ಜ್ಯೋತಿರ್ಲಿಂಗಕ್ಕೆ ಹೋಗ್ರಿ, ಪೂರ್ಣ ಒಂದು ಗೋಲ್ ಲಿಂಗ ಇದ್ದಾನೆ. ಕೆಳಗೆ ಪೀಠ ಮಾಡಿದ್ದೀವಿ, ಮೇಲೆ ಲಿಂಗ ಇಟ್ಟಿದ್ದೀವಿ, ಪೂಜಿಸಿದೀವಿ, ಹೂ ಏರಿಸಿದ್ದೀವಿ, ಬಿಲ್ವಪತ್ರೆ ಏರಿಸಿದ್ದೇವೆ, ಮತ್ತು ವಿಭೂತಿ ಹಚ್ಚಿದ್ದೇವೆ, ತಿಲಕ ಹಚ್ಚಿದ್ದೇವೆ, ನೈವೇದ್ಯ ಹಿಡಿದಿದ್ದೇವೆ, ನಮಸ್ಕಾರ ಮಾಡಿದ್ದೇವೆ, ಗೌರವಿಸಿದ್ದೇವೆ, ನಮ್ಮ ಪ್ರೀತಿಯನ್ನು ಅರ್ಪಿಸಿದ್ದೇವೆ ಪರಮಾತ್ಮನಿಗೆ. ಹಂಗಿದ್ರೆ ಅವನು ಮಂದಿರದಲ್ಲೇ ಕಲ್ಲಾಗಿ ಕೂಡ್ತಾನ? ನೀ ಮಾತಾಡದಿದ್ದರೆ ನಾತಾಳಲಾರೆ ಅಂದಿದ್ದೀವಿ ಅಂದಾಗ ಅವನು ಮಾತಾಡೋಗೋಸ್ಕರ, ನಮ್ಮೊಂದಿಗೆ ಕುತ್ಕೊಳ್ಳೋಸ್ಕೋಸ್ಕರ, ನಿಂತುಕೊಳ್ಳೋ ಸಲುವಾಗಿ, ಆಟ ಆಡೋ ಸಲುವಾಗಿ, ಉಣ್ಣೋ ಸಲುವಾಗಿ, ಮಲಗಿಸೋ ಸಲುವಾಗಿ ಅವನು ಮಾತಾಪಿತನಾಗಿ ಬರ್ತಾನೆ. ಮಕ್ಕಳಿಗೆ 21 ಜನ್ಮದ ಆಸ್ತಿ ಹಚ್ಚುತ್ತಾನೆ. ಅದಕ್ಕೆ ಅವನು ಭೂಮಿ ಮೇಲೆ ಬಂದಾಗ ನಾವು ಶಿವನಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ನಾವು ಅನಾಥರಾಗಿ ಉಳಿತೀವಿ, ನಮ್ಮ ಹೊಟ್ಟೆಗೂ ಮಕ್ಕಳಾಗೋದಿಲ್ಲ. ಶಿವ ಭೂಮಿಗೆ ಬಂದಾಗ ನಾವು ಮಕ್ಕಳಾಗಿ ಮುಕ್ತಿ, ಜೀವನ್ ಮುಕ್ತಿಯನ್ನು ಹೊಂದಬೇಕು, ಮೋಕ್ಷವನ್ನು ಪಡಿಬೇಕು. ಒಂದು ವೇಳೆ ಶಿವ ಭೂಮಿ ಮೇಲೆ ಬಂದು 88 ವರ್ಷಗಳಾಗಿ ವಾಪಸ್ 100 ವರ್ಷ ಆಗೋದ್ರಲ್ಲೇ ಇನ್ನು 12 ವರ್ಷದಲ್ಲಿ ವಾಪಸ್ ಹೋಗ್ತಾ ಇದ್ದಾನೆ. ಈ ಕಟು ಸತ್ಯವನ್ನು ತಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಯಾವ ಜನ್ಮದಲ್ಲೂ ಮಕ್ಕಳಾಗೋದಿಲ್ಲ. ಯಾಕಂದ್ರೆ ಅವನಿಗೆ ನಾವು ಮಕ್ಕಳಾಗಿರುವುದಿಲ್ಲಲ್ಲ. ಭೂಮಿ ಮೇಲೆ ಬಂದಾಗ ಅವನ ಕಾರ್ಯದಲ್ಲಿ ನಾವು ಪಾಲ್ಗೊಂಡಿಲ್ಲ, ಅವನ ಸೇವೆಯನ್ನು ನಾವು ಮಾಡಿಲ್ಲ. ಬರೀ ನಾವು ಪೂಜೆಯಲ್ಲಿ ಮಂದಿರದಲ್ಲಿ ಪೂಜೆ ಮಾಡಿದ್ದೀವಿ, ಚೈತನ್ಯದಲ್ಲಿ ಅವನನ್ನು ಪಡೀಲೇ ಇಲ್ಲ. ಅನಾಥ ಮಕ್ಕಳಾಗಿ ಉಳಿತೀವಿ. ನಾವು ಅನಾಥರಾಗಿದ್ದಾಗ ನಮ್ಮ ಹೊಟ್ಟೆಗೆ ಮಕ್ಕಳಾಗದೆ ನಾವು ಅನಾಥರಾಗಿರ್ತೀವಿ. ಯಾವುದೋ ಒಂದು ಸಂಬಂಧ ಕಳ್ಕೊಂಡು ವಿಧವೆಯರಾಗೋ, ದುಃಖಿಗಳಾಗ್ಯೋ, ಯಾವುದೋ ಒಂದು ಅಳಲಲ್ಲೇ ಜೀವನ ಜನ್ಮಾಂತರ ಕಳೆದು ಹೋಗ್ಬಿಡ್ತಾವರಿಗೆ. ಅದಕ್ಕಾಗಿ ಆತ್ಮೀಯರೇ, ತಾಯಂದರೇ, ಅಣ್ಣಂದರೇ, ಹಿರಿಯರೇ ಎಲ್ಲ ತಿಳ್ಕೊಂಡು ಕಣ್ಣು ತೆರಿಬೇಕಾಗಿದೆ. ಅಜ್ಞಾನದ ನಿದ್ರೆಯಿಂದ ಎಚ್ಚೆತ್ಕೊಳ್ಬೇಕಾಗಿದೆ. ಶಿವರಾತ್ರಿ ಅಂದ್ರೆ ಅವನು ಈ ರಾತ್ರಿ ಒಳಗೆ ಬಂದಿಲ್ಲ. ಶಿವ ಅಜ್ಞಾನದ ನಿದ್ರೆಯಲ್ಲಿ ಮಕ್ಕಳು ಮಲಗದಾಗ ಆ ನಿದ್ರೆಯಿಂದ ಜ್ಞಾನದ ಬೆಳಕಿಗೆ ತರೋಗೋಸ್ಕರ ಬಂದಾನೆ ಅವನು ಭೂಮಿ ಮೇಲೆ. ನಾವು ಜ್ಞಾನವನ್ನು ಅರ್ಥ ಮಾಡಿಕೊಂಡು ಬೆಳಕಿಗೆ ಬರಬೇಕಾಗಿದೆ. ಅದಕ್ಕಾಗಿ ತಾವು ಯಾವಾಗಲೂ ಈಶ್ವರ ವಿದ್ಯಾಲಯಕ್ಕೆ ಆಮಂತ್ರಣ ಇದೆ. ಹಿರಿಯರು, ಶರಣರು ಎಲ್ಲರೂ ಹೇಳ್ತಾ ಬಂದಿದ್ದಾರೆ. ಶರಣರು, ಮಹಾತ್ಮರು, ಪ್ರವಾದಿಗಳು, ಸಂದೇಶವಾಹಕರು, ಮೆಸೆಂಜರ್ಸ್ಗಳು ಏನು ಹೇಳ್ತಾ ಬಂದರು ಅಂತಂದರೆ, ಪರಮಾತ್ಮ ಇದ್ದಾನೆ, ಹೀಗಿದ್ದಾನೆ, ಜ್ಯೋತಿರ್ಬಿಂದು ಆಗಿದ್ದಾನೆ, ಗಾಡ್ ಲೈಟ್ ಆಗಿದ್ದಾನೆ, ಮತ್ತು ಪ್ರಕಾಶಮಾನವಾಗಿದ್ದಾನೆ, ಒಂದು ಅದ್ಭುತವಾಗಿರುವಂಥ ಜ್ಯೋತಿಯಾಗಿದ್ದಾನೆ ಅಂತೆಲ್ಲ ನಾವು ಕೇಳಿದ್ದೀವಿ. ಜ್ಯೋತಿರ್ಲಿಂಗ ಪೂಜೆ ಮಾಡಿದ್ದೀವಿ. ಇನ್ನು ಒಂದು ಹೆಜ್ಜೆ ಮುಂದೆ ಬರಬೇಕಷ್ಟೇ. ಭಕ್ತರಿಂದ ಮಕ್ಕಳಾಗಬೇಕಾಗಿದೆ, ಆಸ್ತಿಕರಾಗಬೇಕಾಗಿದೆ. ನಾವು ಅವನನ್ನು ಕಳ್ಕೊಂಡಿರುವ ನಾಸ್ತಿಕರಾಗಿರೋದು ಬೇಡ. ನಮ್ಮನ್ನು ನಾವು ಆತ್ಮ ಅಂತ ಅರ್ಥಕೊಳ್ಳೋಣ, ನಮ್ಮ ತಂದೆ ಪರಮಾತ್ಮ ಅಂತ ಅರ್ಥಕೊಳ್ಳೋಣ. ಮತ್ತು ಪರಮಾತ್ಮನ ಅನೇಕಾನೇಕ ಗುಣಗಳಿವೆ, ಮಹಿಮೆಗಳಿವೆ, ಮತ್ತು ಅವನ ಕರ್ತವ್ಯ ಇದೆ. ಅದು ಕರ್ತವ್ಯಕ್ಕಾಗಿ ಭೂಮಿ ಮೇಲೆ ಅವತರಿಸಿ ಬಂದಿದ್ದಾನೆ. ಇದು ಸಂಗಮ ಯುಗ. ಪ್ರಪಂಚಕ್ಕೆಲ್ಲ ಕಲಿಯುಗ ಇದೆ. ಯಾರು ಸಂಗಮನಾಥ ನಿರಾಕಾರ ಶಿವನನ್ನು ಪಡೆದು ಅವನ ಕಾರ್ಯವನ್ನು ಅರ್ಥ ಮಾಡಿಕೊಂಡು ಅವನ ಕಾರ್ಯದಲ್ಲಿ ಯಾರು ಪಾಲ್ಗೊಂಡು ಮುಂದುವರಿತಾ ಇದ್ದಾರೋ ಅವರು ಅವನ ಮಕ್ಕಳು. ನಾನು ಬಂದಾಗ ನನ್ನ ಮಕ್ಕಳಾಗ್ರಿ, ಅವಾಗ ನಾನು ನಿಮ್ಗೆ 21 ಜನ್ಮದ ಈ ಕಲಿಯುಗ ನಾಶ ಆಗುತ್ತಲೇ ಸತ್ಯುಗ ಬರ್ತದೆ. 1ನೇ ಜನ್ಮದಿಂದ 21ನೇ ಜನ್ಮದವರೆಗೆ ಅವನ ಆಸ್ತಿ. 22ನೇ ಜನ್ಮ ಹಿಡ್ಕೊಂಡು 84ನೇ ಜನ್ಮದವರೆಗೆ ನಾವು ಮತ್ತೆ ಅವನನ್ನು ಹುಡುಕೋದು,
ಮತ್ತು ಆಸ್ತಿಗ ನಮ್ಮ ಭೂಮಿಯ ಸಂಪತ್ತು, ಭಾರತ ಭೂಮಿಯ ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲ ಕಳೆದು ಹೋಗ್ಬಿಡ್ತದೆ ದ್ವಾಪರ ಯುಗದಲ್ಲಿ. ಹೇಳ್ತಾರೆ ದ್ವಾಪರ ಯುಗದಲ್ಲಿ ದೇವತೆಗಳು ವಾಮಾರ್ಗ ಹಿಡಿದು ಇಳಿದು ಹೋದ್ರು, ಅಂತರು ಕರ್ಮಭ್ರಷ್ಟರು ದ್ವಾಪರ ಯುಗದಿಂದ ಆಗ್ತಾರೆ. ಆಗಿನಿಂದನೇ ಅನೇಕ ಧರ್ಮಗಳು ತಲೆದೋರ್ತವೆ. ಒಳ್ಳೊಳ್ಳೆ ಸಂದೇಶ, ಶಿವ ಸಂದೇಶವನ್ನು ಕೊಡ್ತಾರೆ. ಆದ್ರೂ ನಾವು ತಲೆ ದೂಕ್ತಾನೆ ಬಂದಿವಿ, ಕಣ್ಣು ತೆರೆಯೋದಿಲ್ಲ. ದ್ವಾಪರ ಯುಗದಿಂದ ಮತ್ತೆ ಕಲಿಯುಗ ಬಂದ ಬಿಡ್ತಾ. ನಾವೇನಾದ್ರೂ ಅವಾಗ ದ್ವಾಪರ ಯುಗದಲ್ಲಿ ಒಳ್ಳೆ ಧರ್ಮ ಸ್ಥಾಪನೆ ಮಾಡಿ ಧರ್ಮನಿಷ್ಠರಾಗಿ ಇದ್ದೀವಿ ಅಂದ್ರೆ, ಅಧರ್ಮಕ್ಕೆ ಕಾಲು ಇಟ್ಟಿರ್ಲಿಲ್ಲ ಅಂದ್ರೆ ಕಲಿಯುಗ ಯಾಕೆ ಬರ್ತಿತ್ತು? ನಿಯಮದ ಅನುಸಾರವಾಗಿ, ಸೃಷ್ಟಿ ಚಕ್ರದ ಅನುಸಾರವಾಗಿ ದ್ವಾಪರ ಯುಗ ಕಲಿಯುಗ ಬರಲೇಬೇಕು. ಕಲಿಯುಗದಿಂದ ಸತ್ಯುಗ ಬರಬೇಕು. ರಾತ್ರಿ ಆಗದೆ ಬೆಳಕಾಗೋದಿಲ್ಲ, ಬೆಳಕಾಗಲೇಬೇಕು. ಇದು ನಿಶ್ಚಿತ. ಇವತ್ತು ಬುಧವಾರ ಅಂದ್ರೆ 7ನೇ ದಿನಕ್ಕೆ ಸರಿಯಾಗಿ ಬುಧವಾರ ಬರಲೇಬೇಕು. ಇದು ಕಲಿಯುಗ ಅಂದ್ರೆ 5000 ವರ್ಷಕ್ಕೆ ಸರಿಯಾಗಿ ಮತ್ತೆ ಕಲಿಯುಗ ಬರಲೇಬೇಕು. ಮತ್ತು ಕಲಿಯುಗದ ಪರಿತಾಪವನ್ನು ನಾವು ಅನುಭವಿಸಲೇಬೇಕು. ಸತ್ಯುಗದ ಸ್ವರ್ಗದ ಸುಖವನ್ನು ನಾವು ಪಡಿಲೇಬೇಕು. ಅದಕ್ಕಾಗಿ ನಾವು ಆ ಒಂದು ಈಶ್ವರಿಯ ಆಮಂತ್ರಿದ್ದೇನೆ. ಈಶ್ವರಿ ಸತ್ಯ ಜ್ಞಾನವನ್ನು ಅರ್ಥ ಮಾಡ್ಕೊಳ್ರಿ. ಅಜ್ಜೋರು ಸಹಿತ ಅವರು ಒಪ್ಕೊಂಡ್ರು. ಅಕ್ಕೋರೆ ನಾನು ಒಮ್ಮೆ ಅದು ಮೂಲ ಸ್ಥಾನ ಏನಿದೆ ನಿಮ್ಮದು ಹೆಡ್ ಆಫೀಸು, ಅಲ್ಲಿ ನಾನು ಬರ್ತೇನೆ, ಅಲ್ಲಿ ಪ್ರತ್ಯಕ್ಷ ನೋಡ್ತೇನೆ. ಏನದು ಪರಮಾತ್ಮನ ಮಿಲನ ಅನ್ನೋದು, ಪರಮಾತ್ಮನ ಕಾರ್ಯ, ಪರಮಾತ್ಮನಿಗೆ ನೀನೇ ಬಂದು ನೀನೇ ಬಳಗ ಅಂದೀವಿ. ಅಲ್ಲಿ ಬಳಗ ಎಷ್ಟು ದೊಡ್ಡದಿದೆ, ಈ ಪರಿವಾರ, ಈಶ್ವರಿಯ ಪರಿವಾರ ಎಷ್ಟು ದೊಡ್ಡದಿದೆ, ನಾನು ನೋಡ್ಬೇಕಲ್ಲ, ಅದನ್ನು ಕಂಡರಿಯಬೇಕಲ್ಲ ಅಂತ ತಿಳಿದಿದೆ. ಅಜ್ಜೋರು ನಮ್ಮ ಹತ್ರ ತಮ್ಮ ವಿಚಾರನ ಹಂಚ್ಕೊಂಡ್ರು. ನನಗೆ ಭಾಳ ಖುಷಿ ಆಯ್ತು. ಅಜ್ಜೋರು ಯಾವುದಾದ್ರು ಹಂಗೆ ವಿಶೇಷ ತಾರೀಕು ಬಂತಂದ್ರೆ ಅನೇಕ ಜನ ನಮ್ಮ ಹತ್ರ ಬುಕಿಂಗ್ ಮಾಡ್ತಿರ್ತಾರೆ, ಹೇಳ್ತಿರ್ತಾರೆ. ಅದ್ರ ಸಂತ ಸಮ್ಮೇಳನಕ್ಕೆ ನೀವು ಹೋಗಬೇಕು. ಅನೇಕ ಮಹಾತ್ಮರುಗಳು, ಗುರುಗಳು ಎಲ್ಲರೂ ಸೇರಿರ್ತಾರೆ ಆ ಸಂತ ಸಮ್ಮೇಳನದಲ್ಲಿ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಎಲ್ಲ ನಿಮಗೆ ವ್ಯವಸ್ಥೆ ಮಾಡಿ ಚೆನ್ನಾಗಿ ಕರ್ಕೊಂಡ್ಬರ್ತೇವೆ ಅಂತ ಮಾತ್ಕೊಟ್ಟಿದ್ದೀನಿ ನಾನು. ಅಜ್ಜೋರು ತಯಾರಾಗ್ತಾರೆ ಸ್ವಾಮಿಗಳು, ತಾವು ಯಾರಾದರೂ ಅಲ್ಲಿ ಬಂದು ಪ್ರತ್ಯಕ್ಷ ನೋಡಿ ಅನುಭವ ಪಡಿತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತು ಹೇಳಿ ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ.